ಭಾವಚಿತ್ರಕ್ಕೆ ಪೂಜೆ ಮತ್ತು ಮಾಲಾರ್ಪಣೆ. ವೇದಿಕೆ ಮೇಲಿರುವಂಥ ಮಾಲಿನ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಮತ್ತು ಅದೇ ರೀತಿ ವೇದಿಕೆ ಎಲ್ಲ ಗಣ್ಯರು, ಎಕ್ಸಲೆಂಟ್ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳು ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರು. ಶಿಕ್ಷಣ ಅಂದರೆ ಕೇವಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲ. ಶಿಕ್ಷಣ ವ್ಯಕ್ತಿತ್ವ ವಿಕಾಸ. ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣವಾದ ವ್ಯಕ್ತಿಯನ್ನ ಮಾಡುವುದೇ ಶಿಕ್ಷಣ. ಅದಕ್ಕೆ ಉದಾಹರಣೆನೇ ಈ ಎಕ್ಸಲೆಂಟ್ ಕಾಲೇಜ್. ಇಲ್ಲಿ ಓದಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳು ಕೇವಲ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಮನೆಗೆ ಹೋಗಿಲ್ಲ, ಅಪಾರ್ಟ್ಮೆಂಟ್ ಆರ್ಡರ್ಗಳನ್ನು ತೆಗೆದುಕೊಂಡು ಹೋಗಿದ್ದಕ್ಕೆ ಸಾಕಷ್ಟು ಮಂದಿ ಇಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಮತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಇರೋದಕ್ಕೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಕಳೆದ ಸಾಲಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಈ ಒಂದು ಕಾಲೇಜಿನ 2 ವಿದ್ಯಾರ್ಥಿಗಳು ಜಿಲ್ಲೆಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡದ್ದು ಇಲ್ಲಿ ನಾವು ನೆನೆಸ್ಕೊಳ್ಳಬೇಕಾಗ್ತದೆ. ಅದರ ಜೊತೆಗೆ ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳಲ್ಲಿ ಸಹ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಇದ್ದುದು ಸಹ ಒಂದು ಸಂಸ್ಥೆಗೆ ಹೆಮ್ಮೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗ್ತದೆ. ಆದರೆ ಸ್ನೇಹಿತರೆ, ನಾನು ಇವೆಲ್ಲದಕ್ಕಿಂತ ಜಾಸ್ತಿ ನಂಬೋದು ಮಾನವೀಯತೆಯ ಮೌಲ್ಯಗಳಿವೆ. ವಿದ್ಯಾರ್ಥಿ ದೆಸೆಗಳಿಂದಲೇ ನಮಗೆ ಮಾನವೀಯತೆ ಮೌಲ್ಯಗಳು ಇಲ್ಲದೆ ಹೋದರೆ ನಿನ್ನೆಲ್ಲ ಶಿಕ್ಷಣ ವೇಸ್ಟ್, ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಒಬ್ಬ ವ್ಯಕ್ತಿಯನ್ನ ನಿನ್ನ ವ್ಯಕ್ತಿತ್ವದಿಂದಲೇ ಅದನ್ನು ಗುರುತಿಸೋದರಿಂದ ನಿನ್ನ ಮಾರ್ಕ್ಸ್ನಿಂದ ಗುರುತಿಸೋಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿ ಪ್ರಥಮ ರ್ಯಾಂಕ್ ಬಂದಾನ ದಾರಿ ಬಿಡ್ರಿ ಅಂತ ಕೇಳಿದ್ದಿಲ್ಲ, ಭಾಳ ಒಳ್ಳೆ ಮನುಷ್ಯರಲ್ಲಿ ದಾರಿ ಬಿಡ್ರಿ ಅಂತ ಕೇಳಿದ್ದೇ ಭಾಳ. ಇಲ್ಲಿ ವಿದ್ಯಾರ್ಥಿಗಳಾಗಿ ಒಂದು ಮಾತ್ರ ನಾವು ನೆನಪಿಟ್ಕೋಬೇಕು, ನೀನು ಈ ಜಗತ್ತಿಗೆ ಏನನ್ನು ಕೊಡ್ತೀಯ ಅದು ನಿನಗೆ ವಾಪಸ್ ಬರ್ತದೆ. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದು, ಕೆಟ್ಟದನ್ನು ಕೊಟ್ಟರೆ ಕೆಟ್ಟದ್ದು. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ, ಅದು ಮುಖ್ಯವಾಗಿ ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ಏನಂತಂದರೆ, ಹುಡುಗರು ಭಾಳ ಕೆಟ್ಟಾರಿ. ನನಗೆ ಅನಿಸ್ತದ ಹುಡುಗರು ಭಾಳ ಕೆಟ್ಟಿಲ್ಲ, ನೋಡುವ ದೃಷ್ಟಿ ಬದಲಾಗ್ಯದ. ನಮ್ಮ ವಿದ್ಯಾರ್ಥಿಗಳು ಅವಾಗೂ ಚಲೋ ಇದ್ರು, ಈಗೂ ಚಲೋ ಅದ. ಮಾತಿನ ವರಸ ಚೇಂಜ್ ಆಗಿರ್ಬೋದು ವಿನಃ ವಿದ್ಯಾರ್ಥಿಗಳು ಕೆಟ್ಟಾರ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಕೆಟ್ಟಿದ್ದಾರೆ ಅಂತಂದರೆ ಎಲ್ಲರೂ ಸಾಧ್ಯತೆ ಇವತ್ತು ವಿದ್ಯಾರ್ಥಿಗಳಂದರೆ ಯುವಕರಿಂದಲೇ ಆಗ್ತಾ ಇದೆ. ಆದರೆ ಮಾತಿನ ಶೈಲಿ ಬದಲಾಗಬೇಕು, ನಮ್ಮ ವರ್ಕ್ ಸ್ಟೈಲ್ ಚೇಂಜ್ ಆಗಬೇಕು. ಭಾಳಷ್ಟು ಜನ ಇವತ್ತು ಈ ಮೊಬೈಲ್ ಬಂದಮೇಲೆ ನಾನು ಭಾಳ ಸತ್ತು ಹೇಳ್ತಾ ಇರ್ತೇನೆ, ಈ ಜಗತ್ತಿನಲ್ಲಿ ಇಬ್ಬರು ಭಾಳ ತಲೆ ಎತ್ತಿ ನಡೀತಾರೆ. ಒಬ್ಬವ ಸಾಧನೆ ಮಾಡಿದವ, ಎರಡನೇದವನು ಮೊಬೈಲ್ನಾಗ ಡಾಟಾ ಇಲ್ಲದವ. ಏನಾಗ್ತದೆ ನೀವು ಆಲೋಚನೆ. ಸಾಧನೆ ಮಾಡಿ ತಲೆ ಎತ್ತಿ ಎಲ್ಲರ ಮುಂದೆ ನಡೆಯುವಂಥವ್ರು ಆಗ್ತಿರೋ, ಮೊಬೈಲ್ದಾಗ ಡಾಟಾ ಇಲ್ಲಾರ್ದಾಗ ತಲೆ ಎತ್ತಿ ನಡೆಯುವಂಥವ್ರು ಆಗ್ತಾರೆ. ಸ್ನೇಹಿತರೆ, ನೆನಪಿಟ್ಕೊಂಡ್ಬಿಡ್ರಿ, ನೀನು ಒಳ್ಳೆಯ ಕಾರ್ಯವನ್ನು ಮಾಡಿದರೆ, ನೀನು ಚಲೋ ಹೆಸರು ತೆಗೆದುಕೊಂಡರೆ ನಿನಗೆ ಸಂಬಂಧ ಇಲ್ಲ ಅಂತ ಸಂಬಂಧಿಕರು ಕೂಡ ಇವ ನಮ್ಮ ಸಂಬಂಧಿಕರಿ ಅಂತಾರ. ಒಂದು ವೇಳೆ ನೀನು ಸರಿಯಾದ ದಾರಿಯಲ್ಲಿ ಇಲ್ಲದೆ ಹೋದರೆ, ಸರಿಯಾದ ಹೆಸರು ಗಳಿಸದೆ ಹೋದರೆ, ನಿಮ್ಮ ಸ್ವಂತ ಚಿಕ್ಕಪ್ಪ ಕೂಡ ದೂರದಿಂದ ಏನೋ ಸಂಬಂಧಿಕರೇ ಆಗ್ಬೇಕ್ರಿ ಅಂತ. ನೀನು ಏನು ಆಗ್ಬೇಕಂತೀಯ, ನೀನು ಈಗಿಂದಲೇ ಪ್ರಾರಂಭ ಮಾಡಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ನಾನು ಹೇಳೋ ಮಾತಂದ್ರೆ, ನಾನು ನಂಬಿದಾಗೇನೆ ನಿಮ್ಮ ಪ್ರಾಚಾರ್ಯರು ಬಂದು ಫೈನಲ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೊಡೋದ್ರೊಳಗಾಗಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಮನೆಯ ಬಾಗಿಲನ್ನು ಕಟ್ಟಿರಬೇಕು, ಅದು ಸಾಧನೆ ಆಗಿದೆ. ಈ ಬಿಸ್ನೆಸ್ ಮೇಲೆ ಒಂದು ಡೈಲಾಗ್ ಇದೆ, ಇಫ್ ಯು ವಾಂಟ್ ಟು ಏಮ್ ಫಾರ್ ದ 10th ಮೇಲೆ ಏಮ್ ಫಾರ್ ದ 11th ಆಗ. ನಿನ್ನ ಗುರಿ 10 ಹೆಜ್ಜೆ ಆಗಿದ್ರೆ 11 ಹೆಜ್ಜೆಗೆ ಗುರಿಯನ್ನು ಇಟ್ಕೊಳ್ಬೇಕು, ಅದು ಸಾಧನೆ ಆಗಬೇಕು. ನಮ್ಮ ಸಾಧನೆನೇ ಸಣ್ಣ ಏನು ಆಗ್ಬೇಕು ಸರ್, ನಾನು PC ಆಫೀಸ್ ಹಾಕಿ ಸರ್, ನಾನು ಕ್ಲರ್ಕ್ಸ್ ಹಾಕಿ ಸರ್. ಸ್ನೇಹಿತರೆ, ಸಣ್ಣ ಸಣ್ಣ ಕನಸುಗಳನ್ನು ಕಾಣುವುದು, ಸಣ್ಣ ಸಣ್ಣ ಗುರಿಗಳನ್ನು ಇಟ್ಕೊಳ್ಳೋದು ಇವತ್ತಿನ ಕಾಲದಲ್ಲಿ ದೊಡ್ಡ ಅಪರಾಧನೇ ಸರಿ. ನಿಮ್ಮ ಸಾಧನೆ IAS KAS ಅಂತವೇನಾದ್ರೂ ಇದ್ರೆ ಅಟ್ಲೀಸ್ಟ್ ನಾವು PSIಗಳಾದ್ರೂ ಆಗ್ತೀವಿ. ನಮ್ಮ ಸಾಧನೆ ಕನಸು ಸಣ್ಣವಿದ್ರೆ, ಅದಕ್ಕೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕನಸು ಕಾಣುವುದು ತಪ್ಪಲ್ಲ, ಕನಸು ಕಂಡು ಮಲಗುವುದು ತಪ್ಪು. ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಮತ್ತೊಮ್ಮೆ ಮಹದೊಮ್ಮೆ
ಅವರಿಗೆ ಅಧ್ಯಕ್ಷರಲ್ಲಿಯೂ ಈ ಒಂದು ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಮಂಜುನಾಥ್ ಸುಮ್ನಾಪುರ ಸರ್ರಲ್ಲಿಯೂ ಅಲ್ಲದೆ ನಿವೃತ್ತಿಯಾಗಿ ಈಗ ತಮ್ಮ ನಿವೃತ್ತಿ ಜೀವನ ಸಾಗಿಸಿರ್ತಕ್ಕಂಥ ಪ್ರಹ್ಲಾದ್ ರೆಡ್ಡಿ ಸರ್ರಲ್ಲಿಯೂ ಅಲ್ಲದೆ ಈಗ ತಾನೇ ನಿಮ್ಮೆಲ್ಲರಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದಂತಹ ವೀರೇಶ್ ಬೆಂಗಿ ಅವರಲ್ಲಿಯೂ ಇಲ್ಲಿ ನೆರೆದಂತ ಎಲ್ಲ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿಯೂ ಉಪನ್ಯಾಸಕರಲ್ಲಿಯೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿಯೂ ಪಾಲಕರಲ್ಲಿಯೂ ಸಮಸ್ತರ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಇಲ್ಲಿಯ ತನಕ ನಿಮಗೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ನೆರೆದಂತ ಎಲ್ಲ ಮುಖ್ಯ ಅತಿಥಿಗಳೆಲ್ಲ ತಿಳಿಸಿದ್ದಾರೆ. ಯಾಕಂತಂದ್ರೆ ವಿದ್ಯಾರ್ಥಿ ಜೀವನ ಬಹಳ ಸೊಗಸಾಗಿರ್ತಕ್ಕಂಥ ಜೀವನ. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆಗೆ ಒತ್ತು ಕೊಟ್ಟು ನಾವು ಕಲಿತು ಮುಂದಿನ ಜೀವನವನ್ನು ನಾವು ಸಾರ್ಥಕಪಡಿಸಬೇಕಾದ್ರೆ ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ. ಅಂತ ಶ್ರಮದಂತ ನಿಮ್ಮ ಮನಸ್ಸು ಇರಲಿ. ಯಾಕೆಂತಂದ್ರೆ ಅಕ್ಕ ಮಹಾದೇವಿ ಒಂದರಿಗೆ ಹೇಳುವಂತೆ ನಿಮ್ಮ ಮುಡಿಗೆ ಹೂವು ತರಬೇಕಲ್ಲದೆ ಹೊಂದುತ್ತಾರೆ ಎಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ಹೇಳಿದ ಹಾಗೆ ನೀವುಗಳೆಲ್ಲ ಈ ಒಂದು ಎಕ್ಸಲೆಂಟ್ ಕಾಲೇಜಿಗೆ ಹೂಗಳು ತರತಕ್ಕಂಥ ಹೂವಿನ ಒಂದು ತೋಟಗಳಾಗಿ ಬೆಳೆಯಲಿ ಅಂತ ಒಂದು ಶಕ್ತಿ ಸಾಮರ್ಥ್ಯವನ್ನು ಪರಮಾತ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಕೊಡಲಿ ಅಂತಕ್ಕಂಥ ಆಶಯವೆಲ್ಲ ಸುತ್ತ ನಮ್ಮೆಲ್ಲರೂ ಮಾತುಗಳನ್ನು ಮುಗಿಸುತ್ತೇವೆ. ಸರ್ ಹತ್ರ ಬನ್ನಿ ಸರ್, ಸ್ವಲ್ಪ ಹತ್ರ ಬನ್ನಿ. ಅಷ್ಟೇ ರೀ ಮ್ಯಾಮ್, ಅಷ್ಟೇ ರೀ, ವೇಟ್ ಮಾಡಿ. ನಮ್ಮ ಎಕ್ಸಲೆಂಟ್ ಸಂಸ್ಥೆಯಿಂದ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವ ಕುಮಾರಿ ಸುನೀತಾ ತಂದೆ ಚಂದ್ರಶೇಖರ್ ಈ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ನಗದು ಬಹುಮಾನವನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿರುವ ಸಾನಿಕಾ ತಂದೆ ಚೆನ್ನಪ್ಪ ಅರಣ್ಣಳ್ಳಿ ಈ ವಿದ್ಯಾರ್ಥಿಗಳಿಗೆ 2,500 ರೂಪಾಯಿಗಳನ್ನು ಬಹುಮಾನವಾಗಿ ಕೊಡಲಾಗಿದೆ. ಸರ್ ಅವ ಸರ್ ಹತ್ರ ಬನ್ನಿ ಮೇಡಮ್, ಅಲ್ಲಿ ಅಂಕಲ್ ಬಂದು ಕೊಡೋದು. ಅವರನ್ನು ಪ್ರೋತ್ಸಾಹಿಸಬೇಕು. ಮೇಡಮ್ ಹತ್ರ ಅಷ್ಟೇ ರೀ ಸರ್, ವೇಟ್ ಮಾಡಿ ಸರ್, ವೇಟ್ ಮಾಡಿ. ಇಲ್ಲ ಸರ್, ಕುಮಾರಿ ರಾಧಾ ತಂದೆ ಶರ್ಮಾ ಸರ್ ಒಬ್ರಿಗೆ ಸರ್ ಈ ಕಡೆ ಬನ್ನಿ ಸರ್, ಸ್ವಲ್ಪ ಈ ಕಡೆ. ಅಮ್ಮ ಸ್ವಲ್ಪ ಯಾರು ಬೇಕಂತ ಬಿಡಿ, ಬೇಡ. ಓಕೆ ಸರ್. ರೆಡಿ ಸರ್, ಸರಿ ಸರ್, ಸ್ಮೈಲ್ ಸರ್. ಶ್ರೀ ಜಮೀಲ್ ಅಹಮದ್ ಉಪನ್ಯಾಸಕರು, ಶ್ರೀ ನಾಗರಾಜ್ ಮುಕುಂದ ಕನ್ನಡ ಉಪನ್ಯಾಸಕರು, ಇವರೆಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ.
ವೇಟ್ ಮಾಡಿ ಸರ್. ಸ್ಮೈಲ್ ಸರ್, ಎಲ್ರಿ ಲಡ್ ಕ್ಯಾಮ್ರಾ ಮಾಡಿ. ಅಷ್ಟೇ ರೆಕಾರ್ಡ್ ಸರ್ ವೇಟ್ ಮಾಡಿ ಅಷ್ಟೇ ರೆಕಾರ್ಡ್. ಇರಲಿ, ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ಮೈಲ್ ಸರ್, ಎಲ್ರಿ ಲಡ್. ಸರಿ ಸರ್. ಅದೇ ರೀತಿಯಾಗಿ ಮುಂದಿನ ತಯಾರಿಯನ್ನು ಮತ್ತು ಹನುಮಂತಪ್ಪ ಸಿಕ್ಕಲ್ಪೆ ವೇಟ್ ಮಾಡಿ ಸರ್, ವೇಟ್ ಮಾಡಿ. ಸ್ಮೈಲ್ ಸರ್. ಸರ್ ಅಷ್ಟೇ ರೀ. ವೇಟ್ ಮಾಡಿ ಸರ್, ವೇಟ್ ಮಾಡಿ. అక్క కొద్ది సైడ్ నిల్చోవా అక్క 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 కొద్ది సైడ్ అక్క బుజ్జి అక్క కొద్దిగా సైడ్ నుంచి అక్క అక్కడ ಸರ್ ಎಲ್ಲಿ ನೋಡಿ. ಓಕೆ ಸರ್, ಎಲ್ರಿ ನೋಡಿ. ಸ್ಮೈಲ್ ಸರ್. ಮೇಡಮ್ ಅಷ್ಟೇ ಸ್ಮೈಲ್. ಸರ್ ಇಲ್ಲಿ ನೋಡಿ, ಹತ್ರ ಬನ್ನಿ. ಮೇಡಮ್ ಎಲ್ರಿ ನೋಡಿ. ಸರ್ ಎಲ್ರಿ ನೋಡಿ. ಸರ್. So I request you, or I invite to the ಸ್ಮೈಲ್ ಸರ್. ಸ್ಮೈಲ್. ఓకే సార్. Congratulations to all my winners, and please give them a big round of applause for the winners. ఓకే సార్. To the winners to share the awards. Giving the awards to the students. The next prize is Sangesh sir, the HM of the Government High School, Malkapur. Please give them the prizes. ನಾನು ತಗೊಂಡಿರ್ತೀನಿ ಫೋಟೋ ತಗೊಂಡು. Rangoli, it is very lovely to look at. Yes, the next, the first position is goes to the Mauritius and his companions. Arts A section, please. And now I request to them to come up the stage and receive your certificates. Again, be ready for the second part. Yes, they are already ಸರ್ come. ಸ್ವಲ್ಪ ಹತ್ರ ಬನ್ನಿ. ಸರ್ ಎಲ್ರಿ ನೋಡಿ. ನಿಂದ್ರೆ ಕರೆಕ್ಟಾಗಿ. The next competition is long jump. Let's I request Mallikarjuna to come up to the dais. ಹುಡುಗ ಬರಂಗಿಲ್ಲ, ಈ ಕಡೆ ತರಿಸ್ತೀನಿ.
ತಡಿ Using long jump. And be ready for ಪ್ರತಾಪ the next prize is the third position goes to 3000 meter running race. Congratulations to the winners. And the third prize is goes to Jamina Paspius in Commerce. Jamina, they have got the first position located between both are Pavitra and Shaheen and come to near the dais. Sir, ready? Smile, sir. On the second position in black label Coco. Congratulations to the winners and thank you for giving an certificates to the it goes to the Gangadhara and others. Sir, ready? Smile, sir. Smile. Now I request from Sir. prizes to the winners. Sir, ready? Thank you for that. Sir, one ನಿಮಿಷ ready? So, Mr. Manjunath Sir, Solar. ready? 1 ನಿಮಿಷ ready, sir. Smile, sir. ಸರ್ ಅಷ್ಟೇ BA final year, Manoj Kumar. And also be ready for the B nation. Become final year student. ಅಷ್ಟೇ ಅಣ್ಣ ಅಷ್ಟೇ ಸರ್ ready? Smile, sir. Okay, sir. Congratulations to him. Long jump. Congratulations. Sir, ನೀವು ಕೊಡಿ. Sir, wait. ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ ವಿಷಯದಲ್ಲಿ 100ಕ್ಕೆ 100 ತಕ್ಕಂಥ ಶ್ರೀದೇವಿ ಅವರು ನಮ್ಮ ಪರ್ಸನಲ್ ಕಡೆಯಿಂದ 1000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರೆ, ಜೊತೆಗೆ ವಿರುಪನ್ಗೌಡ ಸರ್ ಅವರು 1000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. 2000 ರೂಪಾಯಿನ ಅಕ್ಕಿ ಅಕೌಂಟಿಗೆ ಕೊಡ್ತೀವಿ. ಆಕ್ಚುಲಿ ಅನಿವಾರ್ಯ ಕಾರಣಗಳಿಂದ ಶ್ರೀದೇವಿ ಅವರು ಬರೋಕ್ಕಾಗಿಲ್ಲ. ಅವರಿಗೆ ನಾವು ನಾಳೆ ಕಾಲೇಜಲ್ಲಿ ಕೊಡ್ತೀವಿ. ಥ್ಯಾಂಕ್ ಯು. ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಹಾಲಿಂಗಮ್ಮ ಸ್ವಾಮಿಗಳಿಗೆ ಇಲ್ಲಿಂದಲೇ ಅವರ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾಗಣ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಮುದ್ದು ಮಕ್ಕಳ ಪ್ರೀತಿಯ ವಿದ್ಯಾರ್ಥಿಗಳು, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾ, ನನ್ನ ಸ್ನೇಹಿತ, ನನ್ನ ಗೆಳೆಯ, ಆತ್ಮೀಯ ಗೆಳೆಯ ಶ್ರೀ ವೆಂಕಟನಾರಾಯಣ ಇವರು ನನ್ನ ಈ ಥರ ಕಾರ್ಯಕ್ರಮ ಬರಬೇಕು ಅಂತೇಳಿ ನನಗೆ ಆಹ್ವಾನ ಕೊಟ್ಟರು. ಅವರ ಆಹ್ವಾನದ ಮೇರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ. ಹಾಗೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಪ್ರಾಚಾರ್ಯರಾದಂಥ ಮಂಜುನಾಥ್ ಅವರು ಕೂಡ ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಸರ್ ಅಂತ ಹೇಳಿದ್ರು. ಹಾಗಾಗಿ ಬಂದಿದ್ದೀನಿ. ಭಾಳ ಮಾತಾಡೋದಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ನಾನು ಕಾರಣದಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ತೆಲುಗಿನ ಮಾತಿದೆ, ಎಕ್ಕಡೋ ಹುಟ್ಟಿ ಎಕ್ಕಡೋ ಬೆರಗಿ ಇಕ್ಕಡೆ ಕಲಿಸಾము ಚದುರು ನಮ್ಮ ಚೆಕ್ಕು ನೀಡಲು ಅನ್ನುವಂಥ ಒಂದು ಮಾತಿದೆ. ಅಂದರೆ ನಾವೆಲ್ಲ ಎಲ್ಲ ಹುಟ್ಟಿ ಎಲ್ಲ ಬೆಳೆದು ಈ ಒಂದು ಶಿಕ್ಷಣ ಜ್ಞಾನ ಮರ ಎನ್ನುವಂಥ ಒಂದು ಮರದ ಕೆಳಗೆ ನಾವೆಲ್ಲ ಇದ್ದೀವಿ. ಶಿಕ್ಷಣ ಅನ್ನುವಂಥದ್ದು ಅದಕ್ಕೊಂದು ಮಾತು ಹೇಳಿದ್ರು ಒಬ್ರು, ಶಿಕ್ಷಣ ಅನ್ನುವುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಅಂದ್ರೆ ಶಿಕ್ಷಣ ಅನ್ನೋದು ಮಹತ್ವ. ಗುರುಗಳು ಇವತ್ತು ನೀವು ಶಿಕ್ಷಕರ ದಿನಾಚರಣೆಯನ್ನು ಕೂಡ ಮಾಡ್ತಾ ಇದ್ದೀರಿ, ಜೊತೆಗೆ ಸ್ವಾಗತ ಸಮಾರಂಭವನ್ನು ಕೂಡ ಮಾಡ್ತಾ ಇದ್ದೀರಿ, ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾ ಇದ್ದೀರಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಆಗಮಿಸಿದ್ದೀರಿ, ನಿಮ್ಮೆಲ್ಲರಿಗೆ ನಮ್ಮ ಜೀವನ ಸಂಸ್ಥೆಯವರು ಅತ್ಯುತ್ತಮವಾದ ಮಾತುಗಳನ್ನು ಆಡೋದ್ರ ಮೂಲಕ ಜನಪದ ಸಾಹಿತ್ಯ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಕೇವಲ ಈ ಫ್ಯಾಕ್ಟ್ರಿ ಡ್ರೈವರ್ಗಳಾಗೆ ಕಾಣ್ತಾ ಇಲ್ಲ, ಇದು ಜನಪದ ಅಲ್ಲ, ನಿಜವಾದ ಜನಪದ ಇದು ಯಾವುದು ಅನ್ನೋದ್ರ ಬಗ್ಗೆ ಮಹತ್ವವಾದಂಥ ವಿಷಯವನ್ನು ನಿಮ್ಮೆಲ್ಲರಿಗೆ ಮುಟ್ಟಿಸಿದ್ರು. ಸೊ ಅಂಥ ಒಂದು ವಿಷಯಗಳು, ಜೊತೆಗೆ ಆಸಿ ಪಾಟೀಲ್ ಅಣ್ಣವರು ನಮ್ಮ ಸೀನಿಯರ್ ಅವರು ಕೂಡ ಅತ್ಯುತ್ತಮವಾಗಿ ಮಾತಾಡಿದರು. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹನೀಯರು ಅದ್ಭುತವಾದ ಮಾತುಗಳನ್ನು ಹೇಳಿದ್ರು. ಸೊ ನಾನೇನು ನಿಮ್ಗೇನು ನೀತಿ ಪಾಠ ಹೇಳೋದಿಲ್ಲ, ಜೀವನದ ಪಾಠವನ್ನ ಹೇಳಬೇಕಾಗಿದೆ. ಶಿಕ್ಷಣ ಅಂದ್ರೆ ನಾನು ಆಗಲೇ ಹೇಳಿದಂತೆ ಅದು ಒಂದು ಹುಲಿ ಆಗಿದ್ದಾಗ ಅದನ್ನು ಕುಡಿದವನು ಗರ್ಜಿಸಲೇಬೇಕಂತ ಮತ್ತೆ ಯಾಕೆ ಹೇಳ್ತಾರೆ ಅಂದ್ರೆ ಇವತ್ತು ನಾನು ಈ ಬಂದಿದ್ದಕ್ಕೆ ಕಾರಣನೇ ಶಿಕ್ಷಣ.
ಸೊ ಈ ಶಿಕ್ಷಣವನ್ನು ನಾನು ಕಲಿಯದೆ ಹೋಗಿದ್ರೆ ನಾನು ಇವತ್ತು ಎಲ್ಲೇ ಇರ್ತಿದ್ದೆ. ಸೊ ಹಾಗಾಗಿ ನೀವೆಲ್ಲರೂ ಶಿಕ್ಷಣವಂತರಾಗಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಈ ಮೊಬೈಲ್ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳನ್ನು ಬಂದು ಇವತ್ತು ವಿದ್ಯಾರ್ಥಿಗಳನ್ನೆಲ್ಲರನ್ನ ಏನ್ ಮಾಡಿದೆ, ಅದರಲ್ಲಿ ತಲ್ಲೀನ ಮಾಡಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತು ಕೊಡದೆ ಕೇವಲ ಈ ರೀಲ್ಸ್ ಮಾಡೋದ್ರ ಮೂಲಕ ಮತ್ತೆ ಈ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಪಹರಿಸುವಂತ ಮನಸ್ಥಿತಿಗಳು ಜಾಸ್ತಿ ಆಗಿದೆ. ಅದೆಲ್ಲ ಹೋಗ್ಬೇಕು. ನಾವೆಲ್ಲ ಬಂದಿರೋದು ಓದೋದಕ್ಕಾಗಿ, ಓದಬೇಕು. ನಮ್ಮನ್ನ ಕಷ್ಟಪಟ್ಟು ತಂದೆ ತಾಯಿ ನಮ್ಮ ಪೋಷಕರು ನಮ್ಮ ಕಳಿಸ್ತಾ ಓದೋದಕ್ಕಾಗಿ. ಹಾಗಾಗಿ ಓದಿ ಈ ಎಕ್ಸಲೆಂಟ್ ಕಾಲೇಜಿಗೆ ನೀವು ಉತ್ತಮವಾದ ರಿಸಲ್ಟ್ ಅನ್ನು ಕೊಡುವ ಮೂಲಕ ಈ ಸಂಸ್ಥೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಹೆಸರು ತರುವಂತ ನಿಮ್ಮ ಹೆತ್ತ ತಂದೆ ತಾಯಿಗೆ ಹೆಸರು ತರುವಂತ ಕೆಲಸ ಮಾಡಿ. ಆ ರೀತಿ ಶಿಕ್ಷಣವನ್ನು ಕಲಿಯೋದ್ರ ಮೂಲಕ ನಿಮ್ಮ ಆಸಕ್ತಿಯನ್ನು ಅಲ್ಲಿ ತೋರಿಸಿದ್ರೆ ಹೊರತು ಕೇವಲ ನಾನು ಈ ಕರ್ನಾಟಕ ಪದವಿ ಪೂರ್ವ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ 4 ವರ್ಷ 4 ತಿಂಗಳುಗಳಾಗಿ. ಈ 4 ತಿಂಗಳಲ್ಲಿ ನಾನು ಸಿಂಧನೂರಿಗೆ ಬರುವಾಗ ಎಲ್ಲ